ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಈ ವಾಕ್ಯದ ಅರ್ಥ ನಾವು ನೋಡಿಕೊಳ್ಳುವುದಾದರೆ, ಸಹೋದರರೇ, ನಾವು ಒಂದೇ ಮನಸ್ಸುಳ್ಳವರಾಗಿರಬೇಕು. ನಾವು ಕೆಲಸ ಮಾಡುವ ಜಾಗದಲ್ಲಾಗಿರಬಹುದು, ನಮ್ಮ ಗೆಳೆಯ ಸಂಗಡ ಆಗಿರಬಹುದು, ನಾವು ಭೇದ ಭಾವ ಮಾಡದೆ ಎಲ್ಲರನ್ನು ಒಂದೇ ಮನಸ್ಸುಳ್ಳವರಾಗಿ ನಾವು ನೋಡಿಕೊಳ್ಳಬೇಕಂತ ಈ ವಾಕ್ಯ ತಿಳಿಸಿಕೊಡುತ್ತದೆ. ನಾವು ಒಬ್ಬರನ್ನು ಪ್ರೀತಿಯಿಂದಾಗಿ ಮತ್ತು ಆತ್ಮಿಕ ರೀತಿಯಲ್ಲಿ ನಾವು ಒಂದೇ ಮನಸ್ಸುಳ್ಳವರಾಗಿ ನೋಡಿಕೊಳ್ಳಬೇಕಂತ ಈ ದೇವರ ವಾಕ್ಯ ತಿಳಿಸಿಕೊಡುತ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ಪರಿಶುದ್ಧನು ಉನ್ನತನು ಮಹಾನ್ನತನಾದ ತಂದೆ ಸಪ್ಪ, ನಾಮಕ್ಕೆ ಕೋಟೆಯನ್ನು ಕೊಟ್ಟು ಸ್ತೋತ್ರರಾಜ. ಕರ್ತನೆ, ನಾವು ಒಂದೇ ಮನಸ್ಸುಳ್ಳವರಾಗಿದ್ದು ಕರ್ತನೆ ಅಪ್ಪ, ನಾವು ಒಬ್ಬರ ಮೇಲೆ ಭೇದ ಭಾವ ಮಾಡದೆ ಕರ್ತನೆ ಒಂದೇ ಮನಸ್ಸುಳ್ಳವರಾಗಿ ನೋಡಿಕೊಳ್ಳುವಂತ ಈ ವಾಕ್ಯ ತಿಳಿಸಿಕೊಡುತ್ತದೆ ರಾಜ. ಅಪ್ಪ, ಈ ವಾಕ್ಯ ಭಾಗವನ್ನು ಸ್ವಾಮಿ ಸಂಪೂರ್ಣ ಕರ್ತನೆ ತಂದೆ ಮಗ ಪವಿತ್ರಾತ್ಮ ಬೇಡಿ ಒಂದು ಕೊಡುತ್ತೆ ಜೀವನ ತಂದೆ. ಆಮೇಲೆ